ಥರ ಮಾಡಬಾರ್ದು ಯಾರಿಗೂ. ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತ ಭಯ ಆಗೋಯ್ತು ಕಂದಮ್ಮ. ಹಾಯ್ ಮಾಡು ಮಗನೇ, ಹಾಯ್ ಹಾಯ್ ಹಾಯ್. ಇವತ್ತು ಮೌಲ್ಯ ಪೊಂಗಲ್ ಮಾಡಿದಾಳೆ. ಪೊಂಗಲ್ ಟೀಶನ್ಗೆ ಸ್ನಾನ ಮಾಡಿಸ್ಬೇಕು ಅವ್ನಿಗೆ. ಒಂದು ಗೇಮ್ ಮಾಡೋಣ ಅಂತಿದೀವಿ ಆಯ್ತಾ. ತಿಂಗಳುಗಳಾದ್ಮೇಲೆ ನಮ್ಮನ್ನ ಹತ್ರ ಹಚ್ಕೊಳ್ತಾ ಇದ್ದೀವಿ. ಹೆಣ್ಮಕ್ಳೆಲ್ಲ ಇದಕ್ಕೆ ಕಣ್ಣೀರು ಹತ್ತಾರಲ್ಲ ಯಾಕೆ? ಬಾಡುವಾಸೆ ಏಕೆ ರೆಡಿ ಇಟ್ಕೊಂಡಿರ್ತಾರೆ. ಮಾಡೋದೆಲ್ಲ ಡರ್ಟಿ ಜೋಕೆ. ಇದೇನು ನೋಡು ಜೋಕ್ಸ್ ಮಾಡಿರ್ಬೋದು ಹೇಳಿ. ನನ್ನ ಫೇವ್ರೆಟ್ ಫುಡ್ ಯಾವುದು? ಆಮೇಲೆ ಡಾರ್ಲಿಂಗ್ಸ್ ಇದ್ಯಾರು? ನನಗ ಓ ಏನದು ಅಣ್ಣ ನಿಮ್ ಪ್ರ್ಯಾಂಕ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಹರ್ಟ್ ಆಗುತ್ತೆ. ಯಾರು ನನ್ನ ಫ್ಯಾನ್ ಕಣೆ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಡಾರ್ಲಿಂಗ್ಸ್ ಅಮ್ಮ ಎಲ್ಲ ಇದ್ದಾರೆ. ನಿನ್ನೆ ಹೇಗಿತ್ತು ಪ್ರ್ಯಾಂಕ್ ಅಂತ ನಮ್ಗೆ ಹೇಳ್ಬಿಡೋಣ ಬನ್ನಿ. ಅಮ್ಮ ಸ್ನಾನ ಆಯ್ತಾ? ಸ್ನಾನ ಆಯಿತು. ಬ್ರೇಕ್ಫಾಸ್ಟ್ ಮಾಡಲ್ವಾ? ಬ್ರೇಕ್ಫಾಸ್ಟ್ ಮಾಡ್ತೀನಿ, ಪೂಜೆ ಮಾಡಬೇಕಲ್ಲ. ನಿನ್ನೆ ಹೇಗಿತ್ತು ಬ್ರೇಕ್ಫಾಸ್ಟ್? ಬೇಜಾರಾಯ್ತು? ಆ ಥರ ಮಾಡಬಾರ್ದು ಯಾರಿಗೂ. ಮಾಡಬಾರ್ದು ಯಾರಿಗೂ ಮಾಡಬಾರ್ದು. ಅಂದ್ರೆ ನಾನು ಚೀಟ್ ಮಾಡಬಾರ್ದು ಅಂತಾನೆ ಅಥವಾ ಪ್ರ್ಯಾಂಕ್ ಮಾಡಬಾರ್ದು ಅಂತ? ಪ್ರಾಂಕ್ ಮಾಡಬಾರ್ದು, ಚೀಟು ಮಾಡಬಾರ್ದು. ನೀನು ಚೀಟ್ ಮಾಡಲ್ಲ ಅಂತ ನನಗೆ ಗೊತ್ತು ಮಗನೇ. ಆದ್ರೂ ನನ್ನ ಮಗ ಹಿಂಗೆ ಮಾಡ್ತಾನೆ, ಅವಳು ಹಿಂಗೆ ಹೇಳಿದಾಗ ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತ ಭಯ ಆಗೋಯ್ತು ಕಂದಮ್ಮ. ನಂಗೆ ಗೊತ್ತು ನಮ್ಮಮ್ಮ ಯಾರು ನಂಬಿಲ್ಲ ಅಂದ್ರು ನಮ್ಮಮ್ಮ ನನ್ನ ನಂಬ್ತಾರೆ ಅಂತ. ಅಯ್ಯಯ್ಯೋ ನೋಡಮ್ಮ ಇಲ್ಲಿ ಕ್ಲೀನ್ ಮಾಡ್ತಿರೋದ ಹುಡುಗ ಟಿಶ್ಯೂ ಎತ್ಕೊಂಡ್ಬಿಟ್ಟು. ಓಹೋ ಕೈಗೆ ಸಿಕ್ಕಿದ್ರೆ ನಾವು ಮಾಡೋದೆಲ್ಲ ಮಾಡ್ತಾವ ನಾನು. ಮಮ್ಮ ಎಲ್ಲರಿಗೂ ನಮ್ಮ ಡ್ಯಾನ್ಸ್ಗೆಲ್ಲ ಹಾಯ್ ಮಾಡು. ಹಾಯ್ ಮಾಡು ಮಗನೇ, ಹಾಯ್ 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 ಮಾಡು, ಹಾಯ್ ಹಾಯ್ ಮಾಡು. ನೋ ಸರ್ ಮೂಡಾಗಿಲ್ಲ. ಓಕೆ, ಇವತ್ತಿನ ಬ್ರೇಕ್ಫಾಸ್ಟ್ ಏನು ಗೊತ್ತಾ? ಸೊ ಇಲ್ಲಿ ಇದೆಲ್ಲ ಹೆಚ್ಚಿ ರೆಡಿ ಮಾಡಿದ್ವಿ. ಏನಕ್ಕಿದು? ಪಲ್ಯ ಮಾಡೋಕ್ಕೆ. ಆದರೆ ಇವತ್ತು ಮೌಲ್ಯ ಪೊಂಗಲ್ ಮಾಡಿದ್ದಾಳೆ. ಪೊಂಗಲ್ ತಿಂದಾಯ್ತು ನಾನು ಆಲ್ರೆಡಿ, ಟೇಸ್ಟಿಯಾಗಿರೋ ನೋಡಿ. ಆನು ಪಾಪ ಸಾರಿ ಈಶಂಗೆ ಸ್ನಾನ ಮಾಡಿಸ್ಬೇಕು, ಅವ್ನು ಗಬ್ ಗಬ್ಬ ಆಗ್ಬಿಟ್ಟಿದ್ದಾನೆ. ಎಲ್ಲರೂ ಈಶಾ ಆಯ್ ಮುದ್ದು ಮಗನೇ. ಓಕೆ, ನಾನೀಗ ಸ್ನಾನಕ್ಕೆ ಹೊರಡ್ತೀನಿ. ಸ್ನಾನ ಮುಗಿಸ್ಕೊಂಡು ಒಂಚೂರು ಕಂಟೆಂಟ್ ಮಾಡಬೇಕು. ಯಾಕೋ ಏನಾಯ್ತು? ನಾನೀಗ ಏನು ಇಷ್ಟ ಮಾಡ್ತಾ ಇದ್ದೀನಿ ಗೊತ್ತಾ? ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಈಶನ್ನ ಟ್ರಿಮ್ಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು. ಪಾಪಮ್ಮ ಇದೆಯಾ? ಈಶನ್ನ ಟ್ರಿಮ್ಗೆ ಕರ್ಕೊಂಡು ಕೊಟ್ಟು ಬಂದ್ಬಿಡ್ಲಾ? ಇವಾಗ್ಲಾ? ಕೆಲಸ ಮುಗಿಸ್ಕೊಂಡ್ಬಿಡೋಣ, ಫ್ರೀ ಇರುವಾಗ ಮಾಡ್ಕೊಂಡ್ರೆ. ಏನೋ ಇದು ಹಿಂಗೆ ನೀರೆಲ್ಲ ಚೆಲ್ಕೊಂಡು ಬೀಳ್ತೀಯ. ಬಾಬಾ 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 ಬಾಬಾ. ಎಲ್ಲ ಎತ್ತು ಮೈಗೆ ಹಾಕಂತವ್ನಿ. ಇಲ್ಲಿ ಈ ತೆಗೆಸಿದೆಯಲ್ಲ ಡಾರ್ಲಿಂಗ್ಸ್, ಲಿಟ್ರಲಿ ಹೆಂಗ್ ಜಾರುತ್ತೆ ಅಂತಂದ್ರೆ ಆಯ್ತು. ನಿಜ ಹೇಳು. ನಿಜವಾಗ್ಲೂ ಸುರಸುಂದ್ರಂಗಾನೆ. ನೀವ್ ಯಾಕೆ ಡೌಟ್ ಅಲ್ಲಿ ಅವಾಗವಾಗ ಹೇಳ್ತಿರ್ತೀರಾ ಅಂತ ನಾನು. ನೀವ್ ಅವಾಗವಾಗ ಹೇಳ್ತಿದ್ರೆ ಒಂದೇ ತರ ಕನ್ಫರ್ಮ್ ಮಾಡ್ಕೊಂಡು. ಏನ್ ಗೊತ್ತಾ ಡಾರ್ಲಿಂಗ್ಸ್, ಹೆತ್ತವ್ರಿಗೆ ಯಜ್ಞ ಮುದ್ದು ಅನ್ನೋದೆಲ್ಲ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನಾನು ನಂಬ್ತೀನಿ. ಏನೋ ಸುಮಾರಾಗಿರ್ಬೋದು ನಾನು. ಹಂಗಂತ ನಮ್ಮ ಅಮ್ಮ ಹೇಳ್ದಂಗಿಲ್ಲ, ಹಂಗಂತ ಇವಳು ಹೇಳ್ದಂಗೆ ಖರಾಬಾಗೂ ಇಲ್ಲ ನಾನು. ಖರಾಬ್ ಅಂತ ಅಂದಿಲ್ಲ. ನೀ ಹಂಗೆ ರಿಯಾಕ್ಷನ್ ನೀನು. ಈಗ ಅಮ್ಮ ಒಂದು ನಿಮಿಷ ಇರಿ. ಡಾರ್ಲಿಂಗ್ಸ್ ಇವತ್ತು ಒಂದು ಗೇಮ್ ಆಡೋಣ ಅಂತಿದೀವಿ ಆಯ್ತಾ. ಹೂ ನೋಸ್ ಮೀ ಬೆಟರ್ ಅನ್ನೋದು. ಹೂ ನೋಸ್ ಮೀ ಬೆಟರ್ ಅಂತ. ಈಗ ಕಳ್ಳರು ಎಲ್ಲ ಸಿಹಾಕೊಂತಾರೆ ಆಯ್ತಾ. ನಾನು ಕ್ವಶನ್ಸ್ ಕೇಳ್ತೀನಿ. ನೆಕ್ಸ್ಟ್ ನಾನು ನಂದು ವ್ಲಾಗ್ ಅಲ್ವಾ ಅದು, ಇವನ್ ಇಟ್ ಬಿಲಾಂಗ್ಸ್ ಟು ಮೀ. ನಾವು ಕೇಳ್ತೀವಿ. ಅದು ಇನ್ನೊಂದಿನ ಕೇಳ್ಕೊ ಆಯ್ತಾ. ಈ ಸಾಂಗ್ ಅಂದ್ರೆ ಡಾರ್ಲಿಂಗ್ಸ್ ಎಷ್ಟು ಇಷ್ಟ ಗೊತ್ತಾ? ಅವನು ಹೋಟೆಲ್ ಇರ್ಬೇಕಾದ್ರೆ ಆ ಫೀಲ್ ಸಿಕ್ಕಿ ನಮ್ಮನೇಲೂ ಅದೇ ಪೂಜೆ ಮಾಡೋದು. ಎಷ್ಟೋ ವರ್ಷಗಳಾದ್ಮೇಲೆ ಐ ಮೀನ್ ಚಿಲ್ಲಮ್ಮ ತಿಂಗಳುಗಳಾದ್ಮೇಲೆ ನಮ್ಮನ ಹತ್ರ ಹಚ್ಕೊಳ್ತಾ ಇದ್ದೀನಿ. ನನ್ನ ಹೆಂಡತಿ ಮತ್ತೆ ನಮ್ಮಮ್ಮ ಸೆಂಟಿಮೆಂಟ್ ಫೆಲೋ. ಓ ಅದು ಅಳ್ತಾ ಇತ್ತಾ? ಇಲ್ಲಿ ಮುಖ ತೋರಿಸು. ಹೆಣ್ಮಕ್ಳೆಲ್ಲ ಇದಕ್ಕೆ ಕಣ್ಣೀರು ಹತ್ತಾರಲ್ಲ ಯಾಕೆ? ನೀವು ಹೇಳಿ ಆನ್ಸರ್ ಮಾಡಿ. ಏನಪ್ಪ? ಅದು ಗಂಡು ಮಕ್ಳಿಗೆ ಗೊತ್ತಿದ್ರೆ
ಹೆಣ್ಮಕ್ಳು ಅಳದೇ ಇಲ್ಲವಂತೆ ಪಾ. ಹೇ ಗರ್ಲ್ಸ್, ಬಾಡುವಂತ ಹೂವೇ ಬಾಡುವಾಸೆ ಏಕೆ. ಏನಕ್ಕೆಲ್ಲ ನಗ್ತಾ ಇದ್ದೀರಾ? ನಾನು ಹಾಡು ಹೇಳ್ತಾ ಇದ್ದೀನಿ ಅಂತ. ಕನೆಕ್ಟ್ ಆಗ್ತದೆ. ನೀವು ನೋಡಿರೋ ಹೋಟ್ಲಿಗೆ ಬಂದಿದ್ದೀವಿ. ಈ ಏರಿಯಾದಲ್ಲಿ ಒಂಚೂರು ಸ್ವಲ್ಪ ಟೇಸ್ಟಿಯಾಗಿ ಸಿಗೋಂಥದ್ದು ಇಲ್ಲೇ ಈ ಕೃಷ್ಣನೇ. ಮೇಗಡೆ ಹೋಗಿದ್ದಾರೆ, ಹೋಗೋಣ ಮೇಲೆ. ಲೇಡಿ ಡಾನ್ಸ್ ಎಲ್ಲಿದ್ದೀವಿ? ಇಲ್ಲಿ ಕೂತ್ಕೊಂತೀರಾ? ಎಲ್ಲಿ ಕೂರ್ತೀರಾ? ಇಲ್ಲ, ದೊಡ್ಡವರು ಸ್ಮೂತಾಗಿರೋ ಜೊತೆ ಕೂರ್ಬೇಕಾಗಿತ್ತು. ಓಕೆ, ಯಾವುದು? ಸರ್ ಕ್ರೀಮ್ ಆಫ್ ಟೊಮ್ಯಾಟೊ ಇದೆ, ಕ್ರೀಮ್ ಆಫ್ ಮಶ್ರೂಮ್ ಇದೆ, ವೆಜ್ ಮಿಂಚು ಇದೆ, ಆಟನ್ ಸಾರ್ ಇದೆ, ಸ್ವೀಟ್ ಕಾರ್ನ್ ವೆಜ್ ಇದೆ, ಕ್ಲಿಯರ್ ಇದೆ, ಹಾಂ, ಕ್ಲಿಯರ್ ಸೂಪ್ ಇದೆ. 2x4 2x4 ಸರ್ ವೆಜ್ ಮಿಂಚು. ಬೇರೆ ಅಂತ ಅಂತೀರಾ? ಮೇಡಮ್ ಬೇರೆ ಅಂತಂದರೆ ಅದೇ ರೋಟಿ ಕುಲ್ಚಾ ನಾನ್ ಕರಿ ಈ ಥರ ತೊಗೊಳ್ಳೇಬೇಕು. ಆಮೇಲೆ ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಏನೋ ಫ್ರಾಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಾವು ನ್ಯೂಸ್ ಬರ್ತಿದ್ದಿಲ್ಲ, ಅದು ನಿಜನಾ ಗೊತ್ತಿಲ್ಲ. ನಮಗೆಲ್ಲ ಒಂಥರ ಕನ್ಫ್ಯೂಷನಲ್ಲಿದ್ದೀವಿ ಆಲ್ಮೋಸ್ಟ್. ಹಾಂ, ಇನ್ಶೂರೆನ್ಸು. ಆಮೇಲೆ ಬೇಸಾಗಿ ಒಂದು ಸ್ಟ್ರಿಕ್ಟಾಗಿ ಹೇಳ್ತೀನಿ ನೋಡಿ, ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಇನ್ಸೂರೆನ್ಸ್ ಮಾಡಿಸಿರ್ಬೇಕು. ಯಾಕಂದರೆ ಯಾವ ಟೈಮಲ್ಲಿ ಏನು ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಹಾಂ, ಹೆಲ್ತ್ ಇನ್ಸೂರೆನ್ಸ್ ಮಸ್ಟ್ ಆ್ಯಂಡ್ ಶುಡ್. ಅದು ಮಿಡ್ಲ್ ಕ್ಲಾಸ್ ಲೈಫಲ್ಲಂತೂ ಆ ಪೀಪಲ್ಗೆ. ಬಟ್ ಎನಿವೇ ಇಯರ್ಲಿ 10,000 12,000 ಕಟ್ಟೋದಿದೆಯಲ್ಲ, ಅದು ಪೇಯ್ನೇ ಆ್ಯಕ್ಚುಲಿ. 2 ದಿವಸ ಅಡ್ಮಿಟ್ ಮಾಡ್ಕೊಳ್ಳೋ ಕಾಲ ಇದು. ಬೇಸಿಕ್ ಅಂತಂದ್ರೇನೆ ಒಂದು 50,000 ರೂಪಾಯಿ ಆಚೆ ಕಳಿಸೋದು. ಹೌದು, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಮಾಡಿಸ್ಲೇಬೇಕು. ಸೊ ಅದೊಂಚೂರು ನೀವು ಒಂಚೂರು ವಿಚಾರಿಸ್ಬಿಟ್ಟು ಕಮೆಂಟ್ ಹಾಕಿ ನಮಗೆ ಹೆಂಗಿದೆ, ಅದು ಫ್ರಾಡ್ ಆಗಿದೆಯಾ ಏನು ಎತ್ತ ಅಂತ. ಪಾಪ ಹೊಡೆದ್ರೆ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಹೊಟ್ಟೆಗೆ ಹೋಯ್ತಾನೆ ಎಲ್ಲ ಕೇಳಿ ಅವಳಿಗೆ. ಇದನ್ನೆಲ್ಲ ಡಾರ್ಲಿಂಗ್ಸ್, ಮೌಲ್ಯದ ಕ್ವಶನ್ಸ್ ಏನು ಗೊತ್ತಾ ಅವ್ರಿಗೆ? ಅವ್ರ ಹತ್ರ ಕೇಳ್ತಾ ಇದ್ರು, ಇದೆಲ್ಲ ಮಾಡಿ ರೆಡಿಮೇಡ್. ಹಾಂ, ತಕ್ಷಣ ಅಲ್ಲ ಪಾಪ, ಪ್ರಿಪೇರ್ ಮಾಡೋಕ್ಕೆ ಟೈಮ್ ತೊಗೊತಾರೆ ನೋಡು. ಹಾಂ, ಅಂದರೆ ಆಲ್ಮೋಸ್ಟ್ ರಾ ಮೆಟೀರಿಯಲ್ ರೆಡಿ ಇರುತ್ತಲ್ಲ ಮೇಡಮ್. ಹಾಂ, ಕಟ್ ಮಾಡೋದು ರೆಡಿ ಇಟ್ಕೊಂಡಿರ್ತಾರೆ. ರೆಡಿ ಇರುತ್ತೆ ಆಲ್ಮೋಸ್ಟ್. ಕುಕಿಂಗ್ ಮಾಡೋದೊಂದೇ. ಡಾರ್ಲಿಂಗ್ಸ್, ಇವತ್ತು ಮಧ್ಯಾಹ್ನದ ಊಟ ಇದು. ಡರ್ಟಿ ಜೋಕ್ ಮಾಡಿದೆ ಅಂತ ನಗ್ತಾ ಇರೋದು ನೋಡಿ ಡಾರ್ಲಿಂಗ್ಸ್. ಮಾಡೋದೆಲ್ಲ ಡರ್ಟಿ ಜೋಕ್. ಇದೇನು ನೋಡು ಜೋಕ್ಸ್ ಮಾಡಿರ್ಬೋದು ಹೇಳಿ. ಏನು ಮತ್ತೆ ಹೇಳ್ಬೇಡಿ ಅತ್ತೆ, ನಿಜ ಹೇಳಿ. ಆದರೆ ಹೇಳಲ್ಲ, ಇವ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಅದು ಏನು ಜೋಕ್ಸ್ನ ಕ್ರ್ಯಾಕ್ ಮಾಡಿರ್ಬೋದು ಹೇಳಿ. ಅದು ಎಲ್ಲರೂ ಏನಿಲ್ಲ ಬಿಡಿ, ಏನಿಲ್ಲ ಹೇಳಲ್ಲ. ಗುರೇಸ್ ತಗೊಂಡು ಇಂಟ್ರೋವರ್ಟ್ ಜಾಸ್ತಿ ನಗ್ತದೆ. ಈಗ ಇವರು ನಗಾಡ್ತಾ ಇದ್ರಲ್ಲ ಡಾರ್ಲಿಂಗ್, ಹೆಂಗೆ ಗೊತ್ತಾ? ಈಗ ನಗಾಡಿದ್ರೆ ಆಮೇಲೆ ಹೇಳ್ತಾರಂತೆ. ನನಗೆ ಅದನ್ನ ನಂಬೋದೇ ಇಲ್ಲ. ನಾನು ಹೆಂಗೆ ಹೇಳ್ತೀನಿ ಗೊತ್ತಾ? ನೀವೀಗ ಹತ್ತಿರ ನಾನೇ ನಗ್ತೀರ ಅಂತ ನನಗೆ. ಸೊ ನಕ್ಬಿಡಿ, ಆಮೇಲೆ ಹೇಳ್ತೀನಿ ಏನೇ. ತುಂಬ ಫೇಸಸ್ ಮಾಡ್ತಾವಳೆ. ನಗ್ತಾಗೆ ಜಾಸ್ತಿ ಸಾಯಂಕಾಲ ಬರ್ತಾನಿಂದ ಸುಮ್ಮನೆ ಆಡ್ತಾನೆ ಅಂತೂ ಇಂತು ಊಟ ಮುಗೀತು. ಊಟ ಆದಮೇಲೆ ಇರೋ ಸುಖ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬರ್ತಡೇ. ಸೊ ಮೊದಲನೇ ಕ್ವಶನ್, ನನ್ನ ಫೇವ್ರೆಟ್ ಫುಡ್ ಯಾವುದು? ಆಮೇಲೆ ಡಾರ್ಲಿಂಗ್ಸ್, ಇದ್ಯಾರು ಕೊಟ್ಬಿಟ್ಟು, ಇದು ಪದ್ಮ, ಇದು ಯಾರು ಕೊಟ್ಟಿದ್ದು? ಅಕ್ಕನ ಫ್ಯಾನು ನೋಡು. ಅವ್ರಿಗೆ ಹೆಂಗೆ ಗೊತ್ತಾಯ್ತು ಮನೆ? ಹಾಂ, ಹೊರಗಡೆ ಹೋಗಿದ್ದಾರೆ ಅಂದ್ರೆ ಫ್ಯಾನ್ ನಾವು ಕೊಡ್ತೀವಿ, ಗಿಫ್ಟ್ ಕೊಡ್ತಾ ಇದೀವಿ, ಕೊಡ್ರಿ ಬಂದ್ಮೇಲೆ ಅಂತ.
ಅದಲ್ಲ ಅದೇ ಏನು ಪಾಪ ಏನು ನಿನ್ನ ಫ್ಯಾನ್ಸು? ಅಲ್ಲಿ ಆ ರೂಮಲ್ಲಿ ಇನ್ನೊಂದು ಗ್ರೀಟಿಂಗ್ ಕಾರ್ಡ್ ಮತ್ತೆ ಫ್ರಿಜ್ ಮೇಲೆ ಒಂದು ಹೌದಾ? ಏನು ನಿನಗೆ ಮಾತ್ರ ಫ್ಯಾನ್ಸು, ನನಗಿಲ್ವ ಫ್ಯಾನ್ಸು? ಇದ್ದಾರೆ ನಿಮ್ಮ ನನ್ನ ಫ್ಯಾನ್ ಇದಿಲ್ಲ ಇದಾ? ಹ್ಯಾಪಿ ಬರ್ಡೇ ಇದು ನಾನು ಓದಿಲ್ಲ ಅವರು ಕೊಟ್ಟಾಗ. ಇದು ಓಪನ್ ಮಾಡು. ಆದ್ಮೇಲೆ ಒಂಥರ ಅನಿಸ್ತು ನನಗೆ. ಏನು ಅನಿಸ್ತು? ಅಂಥದ್ದೇನಿದೆ ಅದರಲ್ಲಿ? ಇದು ಓಪನ್ ಮಾಡಿ ನೋಡೋಣ. ಓ ಏನದು? ಕ್ಲಿಪ್ಸ್. ಓ ಸೋ ಸ್ವೀಟ್. ಥ್ಯಾಂಕ್ಸ್ ಹೇಳ್ಬಿಡು ಅವ್ರಿಗೆ ಇದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇನ್ನೊಂದು ಗಿಫ್ಟ್ ಇದೆ, ಇಬ್ರು ಕೊಟ್ಟಿರೋದು ಆಕ್ಚುಲಿ. ಇಬ್ರಾ? ನೀಗೇನು ಗೊತ್ತು ಇಬ್ರು ಅಂತ? ಇಬ್ರು ಬಂದಿದ್ರು ಇಲ್ಲಿ. ಓಕೆ. ಓ ಕೈ ಮುಕ್ಕೋಮ್ಮ. ಮಾ ಸ್ವಾಮಿ ಸ್ವಾಮಿ ಸ್ವಾಮಿ. ಎರಡಾ? ಇದೆಲ್ಲ ಇದು ಓದ್ಬಿಡು ಬೇಗ. ಹ್ಯಾಪಿ ಬರ್ಡೇ ಅತ್ತಿಗೆ. ಅತ್ತಿಗೆ? ಓ ಪ್ರಿಂಟ್ ಹಾಕೊಂಬಂದಿರೋದು ಅದು? ಅತ್ತಿಗೆ ಅಂದ್ರೆ ನೋಡಿ ಅಣ್ಣನ ಫ್ಯಾನು, ಅತ್ತಿಗೆ ಮೇಲೆ ಲವ್. ಇದು ಓದಿದ್ಮೇಲೆ ಗೊತ್ತಾಗತ್ತದ ಏನು ಅಂತ. ಸರಿ ಓದು. ಬಿಲೇಟೆಡ್ ಹ್ಯಾಪಿ ಬರ್ಡೇ. ಸ್ವಲ್ಪ ಲೇಟ್ ಆಯ್ತು ವಿಶ್ ಮಾಡೋಕೆ, ಬಟ್ ಸೀರಿಯಸ್ಲಿ ಹಾರ್ಟ್ ಇಂದ ಬರ್ತಿದೆ. ನಾನು ನಿಮ್ ವ್ಲಾಗ್ಸ್ ಡೈಲಿ ನೋಡ್ತಾ ಇರ್ತೀನಿ ಅಂಡ್ ಆನೆಸ್ಟ್ ಆಗಿ. ಓ ಇದು ಯೂಟ್ಯೂಬ್ ಇಂದನಾ? ಒಂದ್ ನಿಮಿಷ ಹಂಗಾರೆ ನಮ್ಮ ಡಾರ್ಲಿಂಗ್ಸ್ ಕೇಳಿಸ್ಕೊಂಡ್ಬಿಡ್ಲಿ. ಹೋಗಿ ಹಾಕು. ಲೈವಾ? ಇಲ್ಲ. ನಮ್ಮಮ್ಮ ಕ್ಯೂರಿಯಾಸಿಟಿಯಿಂದ ನೋಡ್ತಾರ ನೋಡಿ. ಏನದು ತಂದ್ಬಿಟ್ಟು ಇಲ್ಲಿ ಕುತ್ಕೋ, ಆಮೇಲೆ ಇದು ಮಾಡ. ಹೌದಾ? ಹೌದಾ? ಸಿಹಿ ಇದೆಯಾ? ಕಿವಿ ಫ್ರೂಟ್ ಸಿಹಿ ಇರುತ್ತಾ? ಓಕೆ ತಿನ್ನಿಯಮ್ಮ. ಬಿಲೇಟೆಡ್ ಹ್ಯಾಪಿ ಬರ್ಡೇ. ಸ್ವಲ್ಪ ಲೇಟ್ ಆಯ್ತು ವಿಶ್ ಮಾಡೋಕೆ, ಬಟ್ ಸೀರಿಯಸ್ಲಿ ಹಾರ್ಟ್ ಇಂದ ಬರ್ತಿದೆ. ನಾನು ನಿಮ್ಮ ವ್ಲಾಗ್ಸ್ ಡೈಲಿ ನೋಡ್ತಾ ಇರ್ತೀನಿ ಅಂಡ್ ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ಯು ಹ್ಯಾವ್ ಬಿಕಮ್ ಲೈಕ್ ಮೈ ಓನ್ ಫ್ಯಾಮಿಲಿ. ಸಮ್ಟೈಮ್ಸ್ ಐ ಫೀಲ್ ನಿಮ್ ವ್ಲಾಗ್ಸ್ ಜಸ್ಟ್ ಲೈಕ್ ಮೈ ಹೋಮ್ ಅಟ್ಮಾಸ್ಫಿಯರ್. ಅದಕ್ಕೆ ನಾನು ನಿಮ್ಮನ್ನ ಅಣ್ಣ ಅತ್ತಿಗೆ ಅಂತ ಕನ್ಸಿಡರ್ ಮಾಡ್ಕೊಂಡಿದೀನಿ. ಒಂದ್ ನಿಮಿಷ ಸೈಲೆಂಟ್ ಆಗಿರಿ. ಅತ್ತಿಗೆ ನಿಮ್ ಸ್ಮೈಲ್, ನಿಮ್ ಸಿಂಪ್ಲಿಸಿಟಿ, ನಿಮ್ ಕೇರಿಂಗ್ ನೇಚರ್ ನೋಡಿ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ. ನಾನು ಸ್ವಲ್ಪ ಸ್ಟ್ರೇಂಜರ್ಸ್ ತರ ಇರಬಹುದು, ಬಟ್ ಸ್ಟಿಲ್ ಯು ಫೀಲ್ ಲೈಕ್ ಮೈ ಓನ್ ಅತ್ತಿಗೆ. ನಿಮ್ಮ ಹ್ಯಾಪಿನೆಸ್ ಅಂದರೆ ನನ್ನ ಹ್ಯಾಪಿನೆಸ್ ಅನಿಸುತ್ತೆ. ನಿಮ್ಮ ಲೈಫ್ ಆಲ್ವೇಸ್ ಕಲರ್ಫುಲ್ ಇರಲಿ, ಲವ್, ಸಕ್ಸಸ್, ಹೆಲ್ತ್ ತುಂಬ ಸಿಗಲಿ ಅಂತ ಹಾರ್ಟಿಂದ ವಿಶ್ ಮಾಡ್ತಿದ್ದೀನಿ. ಇದು ಕಮೆಂಟ್ ಹಾಕಿರೋದು ಅನ್ಸುತ್ತೆ ಅಥವಾ ವಿಶ್ ಮಾಡ್ತಾ ಇರೋದೋ ಗೊತ್ತಿಲ್ಲ. ಯಾವುದು? ಇದು ಪ್ರಿಂಟ್ ಹಾಕ್ಸಿ ಕೊಟ್ಟಿರೋದು. ನೌ ಒನ್ ಸ್ಪೆಷಲ್ ನೋಟ್ ಟು ಮೈ ಸೋ ಕಾಲ್ಡ್ ಅಣ್ಣ. ನನಗ ಏನದು? ಅಣ್ಣ, ನಿಮ್ ಪ್ರ್ಯಾಂಕ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಗ್ತಾ ಇರೋದು ಅದಾದ್ಮೇಲೆ ನಗೋ ಎಮೋಜಿ ತೋರಿಸ್ಬಿಡೋದು ಜಾಸ್ತಿ ಆಗ್ತಾ ಇದೆ. ನಿಮ್ ಪ್ರ್ಯಾಂಕ್ಸ್ ನೋಡಿ ಸ್ವಲ್ಪ ಟೈಮ್ಗೆ ಎಂಜಾಯ್ ಮಾಡ್ತೀವಿ, ಬಟ್ ಸಮ್ಟೈಮ್ಸ್ ನಿಮ್ಮ ಆಕ್ಷನ್ಸ್ ಅತ್ತಿಗೆಗೆ ಸ್ವಲ್ಪ ಹರ್ಟ್ ಆಗುತ್ತೆ. ಯಾರೋ ನಿನ್ನ ಫ್ಯಾನ್ ಕಣೆ. ಪ್ಲೀಸ್ ಅಣ್ಣ, ಡೋಂಟ್ ಮೇಕ್ ಹರ್ ಸ್ಯಾಡ್. ಅವಳು ಸ್ಮೈಲ್ ಮಾಡಿದಾಗ ನಮ್ಮ ಎಲ್ರ ಮನಸ್ಸು ಲೈಟ್ ಆಗುತ್ತೆ, ಬಟ್ ಅವಳು ಅಪ್ಸೆಟ್ ಆಗಿದ್ದಾರೆ ತುಂಬ ಹೆವಿ ಫೀಲ್ ಆಗುತ್ತೆ. ಪ್ರ್ಯಾಂಕ್ ಅಂದರೆ ಫನ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಲಿಮಿಟ್ ಇಟ್ಕೊಳ್ಳಿ. ರಿಯಲ್ ಅಣ್ಣ ಅತ್ತಿಗೆ ನೀವೇ ನನಗೆ. ಸೊ ಆಲ್ವೇಸ್ ಕೀಪ್ ಹರ್ ಹ್ಯಾಪಿ. ರಿಮೆಂಬರ್ ಅಣ್ಣ, ನಮ್ಮ ಅತ್ತಿಗೆ ಈಸ್ ಲೈಕ್ ಅ ಜಮ್. ನೀವು ಗೊತ್ತಿಲ್ದಿರೋದೆಲ್ಲ ಯಾರೋ ಬರ್ದವ್ರಲ್ಲ. ಬಿಕಾಸ್ ಯು ಆರ್ ಜಮ್, ಐ ಆಮ್ ಗೋಲ್ಡ್. ಜಮ್ಮೆ ಜಾಸ್ತಿ ಪರವಾಗಿಲ್ಲ, ಐ ಆಮ್ ಗೋಲ್ಡ್. ಅವಳ ಸ್ಮೈಲ್ ಅಂಡ್ ಹ್ಯಾಪಿನೆಸ್ ಈಸ್ ಯುವರ್ ಸ್ಟ್ರೆಂತ್. ಸೊ ಪ್ಲೀಸ್ ಮೇಕ್ ಓನ್ಲಿ ಲಾಫ್ಟರ್ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಎವ್ರಿವೇರ್. ಅಂಡ್ ಹೌ ಕೆನ್ ಐ ಫರ್ಗೆಟ್ ಮೈ ಪುಟಾಣಿ ಹೀರೋ ಆನವ್. 1 year ಆಗಿದ್ರು ಆಲ್ರೆಡಿ ನಿಮ್ಮನೆ ಫುಲ್ ಆಕ್ಟಿವ್ ಎನರ್ಜಿಯಿಂದ ಫಿಲ್ ಮಾಡ್ತಾನೆ. ಅವನ ಸ್ಮೈಲ್, ಅವನ ಚಿಕ್ಕ ಚಿಕ್ಕ ಆ್ಯಕ್ಷನ್ಸ್ ನೋಡಿ ನಾನು ಸ್ಕ್ರೀನ್ ಮುಂದೆ ಮೆಲ್ಟ್ ಆಗ್ತೀನಿ. ಈಸ್ ಸಚ್ ಅ ಲವ್ಲಿ ಕ್ಯೂಟ್ ಲಿಟಲ್ ಬಾಯ್. ತುಂಬ ಇನ್ನೋಸೆಂಟ್ ಆ್ಯಂಡ್ ಪ್ಯೂರ್ ಹಾರ್ಟ್ ಅನಿಸುತ್ತೆ. ಸೀರಿಯಸ್ಲಿ ಐ ಲವ್ ಹಿಮ್ ಸೋ ಮಚ್.
ನಿಮ್ಮ ವ್ಲಾಗ್ಸ್ನಲ್ಲಿ ಆನವ್ ನೋಡಿದಾಗ ನನಗೆ ಹ್ಯಾಪಿನೆಸ್ ಡಬಲ್ ಆಗುತ್ತೆ. ಈಸ್ ಟ್ರೂಲಿ ದ ಲೈಟ್ ಆಫ್ ಯೋರ್ ಫ್ಯಾಮಿಲಿ. ಅಲ್ಲಿಗೆ ಮುಗ್ದಿಲ್ಲ, ಇನ್ನು ಲಾಸ್ಟ್ ಇದಿದೆ. ಈಗ 3 ಟುಗೆದರ್ ಇರುವ ಬಾಂಡ್ ನೋಡಿ, ನೀವು 3 ಜನ ಇರುವ ಬಾಂಡ್ ನೋಡಿ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಅಣ್ಣ, ಅತ್ತಿಗೆ ಮತ್ತು ಆನವ್, ಯು ಆರ್ ಸೀರಿಯಸ್ಲಿ ಎ ಪರ್ಫೆಕ್ಟ್ ಫ್ಯಾಮಿಲಿ. ಒನ್ಸ್ ಅಗೇನ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಮೌಲ್ಯ ಅತ್ತಿಗೆ. ನಿಮ್ಮ ಲೈಫ್ ಫುಲ್ ಆಫ್ ಜಾಯ್, ಎಂಡ್ಲೆಸ್ ಸ್ಮೈಲ್ಸ್ ಆ್ಯಂಡ್ ಲಿಟಲ್ ಆನವ್ ಲಾಫ್ಟರ್ ಆಲ್ವೇಸ್ ಅರೌಂಡ್ ಯು ಇರಲಿ. ನನ್ನ ವಿಶಸ್ ಆಲ್ವೇಸ್ ವಿತ್ ಯು. ಹ್ಯಾಪಿ ಬರ್ಡೇ ಮೌಲ್ಯ ಅತ್ತಿಗೆ. ಕರ್ನಾಟಕದ ಅತ್ತಿಗೆ ನಾನು. ಓಕೆ, ನೀವೇ. ಇದು ಅನು ಅಂತ ಅಲ್ಲ, ಹಿಂದೆ ಬರ್ದಿದ್ದಾರೆ. ಅನು ಅಂತ ಅವ್ರ ಹೆಸರು. ಓಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅದು ನೋಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅನು ಅವರೇ. ನಿಜವಾಗ್ಲೂ ನಿಮ್ಮ ಈ ಪ್ರೀತಿಗೆ ಇಷ್ಟು ಟೈಮ್ ಕೊಟ್ಟು ಟೈಪ್ ಮಾಡಿ ಪ್ರಿಂಟ್ ಎಲ್ಲ ಹಾಕಿ ತಗೊಂಡು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಆ್ಯಕ್ಚುಲಿ ನಮಗೆ. ಹೌದು, ಥ್ಯಾಂಕ್ ಯು. ಆಮೇಲೆ ನನಗೆ ಇನ್ನೊಂದು ಖುಷಿ ಏನಾಗಿದೆ ಅಂದರೆ ನಮ್ಮ ಡಾರ್ಲಿಂಗ್ಸ್ಗಳಿಗೆ ಇದೆಲ್ಲ ಅಷ್ಟು ಚೆನ್ನಾಗಿ ರೀಚ್ ಆಗಿದೆ ಮತ್ತು ಎಲ್ಲರೂ ನಮ್ಮ ಫ್ಯಾಮಿಲಿ ಥರ ನೋಡ್ತಾ ಇದ್ದೀರಾ. ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾ. ಸೊ ಇದರಲ್ಲಿ ನನ್ನ ಬಗ್ಗೆ ತುಂಬ ಹೇಳಿದ್ದೀರಾ. ನನ್ನ ಮೇಲೆ ಅಷ್ಟು ಕೇರ್, ಲವ್ ಇದರಲ್ಲಿ ಕಾಣಿಸ್ತಿದೆ. ಗೊತ್ತಿಲ್ಲ ನಾನು ಇಷ್ಟು ಪ್ರೀತಿಗೆ ಡಿಸರ್ವ್ ಆಗಿದ್ದೀನ ಅಂತ. ಬಟ್ ಖಂಡಿತವಾಗ್ಲೂ ಅದನ್ನು ಸೆಕ್ಯೂರ್ ಮಾಡಿಕೊಂಡು ನಿಮಗೆಲ್ಲ ಏನು ನನ್ನ ಕಡೆಯಿಂದ ತಲುಪಬೇಕು ಅದನ್ನು ಖಂಡಿತವಾಗ್ಲೂ ತಲುಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಫೀಲ್ ಸೋ ಬ್ಲೆಸ್ಡ್ ಈ ಥರದ್ದನ್ನೆಲ್ಲ ಪಡೆಯೋದಕ್ಕೆ. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅನು ಮಾತಾಡಮ್ಮ ಫೋನಲ್ಲಿ. ಹಲೋ ಹಲೋ ಹಲೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ಸಿ ಯು, ಬಾಯ್. ಬಿಸಿನೀರನ್ನ ಮುಟ್ಬಿಟ್ಟು ಈ ಥರ ಆರಾಮಾಗಿ ಇದೆಲ್ಲ ಅದು ಹೇ ಗರ್ಲ್ಸ್, ಬಾಡುವಂತ ಹೂವೇ, ಬಾಡುವಾಸೆ ಏಕೆ, ಹಾಡುವಂತ ಕೋಗಿಲೆ, ಅಳುವಾಸೆ ಏಕೆ ಕವಲ ದಾರಿಯಲ್ಲಿ. ಏನಕ್ಕೆಲ್ಲ ನಗ್ತಾ ಇದ್ದೀರಾ? ನಾನು ಹಾಡು ಹೇಳ್ತಾ ಇದ್ದೀನಿ ಅಂತ. ಕನೆಕ್ಟ್ ಆಗ್ತದೆ.